ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರ್ ಮಾಡಲಿಕ್ಕೆ ಉದ್ದಿನಬೇಳೆ 1/4 ಬೌಲು, ಕಡಲೆಬೇಳೆ ಅರ್ಧ ಬೌಲಷ್ಟು ಬೆಲ್ಲ, ಒಂದು ಚಿಕ್ಕ ಬೌಲಲ್ಲಿ ಹುಣಸೆಹಣ್ಣು, ಇಂಗು, ಸ್ವಲ್ಪ ಕರಿಬೇವು ಸೊಪ್ಪು, 1 ಬೌಲ್ ಆಗುವಷ್ಟು ಕೊತ್ತಂಬರಿ ಬೀಜ, ಅರ್ಧ ಬೌಲ್ ಆಗುವಷ್ಟು ಜೀರಿಗೆ, 1 ಹಿಡಿಯಷ್ಟು ಒಣಮೆಣಸಿನ್ಕಾಯಿ, ಅರ್ಧ kg ಹೆಸರುಬೇಳೆ, ಅರ್ಧ kg ಮಸೂರ್ ದಾಲ್, 1 kg ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಯಾವ ರೀತಿ ದಾಲ್ ಮಿಕ್ಸ್ ಪೌಡರ್ ರೆಡಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈಗ ನೋಡಿ, ಕೊತ್ತಂಬರಿ ಬೀಜವನ್ನು ನಾವು ಬಿಸಿಯಾಗಿರೋ ಒಂದು ಪ್ಯಾನಲ್ಲಿ ಹಾಕಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದನ್ನು ಒಂದು ಅಗಲವಾದ ದೊಡ್ಡ ಪಾತ್ರೆಗೆ ಹಾಕಬೇಕು, ಯಾಕಂದರೆ ಅದು ತಣ್ಣಗಾಗಬೇಕು. ಅದೇ ಪ್ಯಾನಿಗೆ ನಾನು ಜೀರಿಗೆಯನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗುವವರೆಗೂ. ಎರಡನ್ನೂ ಸೇರಿ ಒಂದು ದೊಡ್ಡದಾಗಿ ಪಾತ್ರೆಗೆ ನಾನು ಹಾಕಿಟ್ಕೊಳ್ತೀನಿ. ನಂತರ ನೋಡಿ, ಒಣ ಮೆಣಸಿನ್ಕಾಯಿ ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಳೋಣ ದೊಡ್ಡ ಪಾತ್ರೆಗೆ. ಆಮೇಲೆ ಈಗ ನಾನು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಬೋದು. ಬೇರೆ ಬೇರೆ ಏನು ಹುರಿಬೇಕಂತೇನಿಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕು, ಆವಾಗ ಚೆನ್ನಾಗಿ ಹುರಿದು ಬರುತ್ತೆ. ಯಾವಾಗಲೂ ಅಷ್ಟೇ ಉದ್ದಿನಬೇಳೆ ಕಡಲೆಬೇಳೆ ಹುರಿಯುವಾಗ ಸ್ವಲ್ಪ ಹಿಂಗೆ ಹಾಕಿ ಸಾಂಬಾರೆಲ್ಲ ಮಾಡುವಾಗ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಅದೇ ರೀತಿ ಇದಕ್ಕೂ ಸಹ ನಾನು ಹಿಂಗು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಹುರಿಲಿಕ್ಕೆ. ಈ ರೀತಿ ಎಲ್ಲವನ್ನು ಹುರಿದಾಗ ತುಂಬ ಘಮ್ಮಂತ ಪರಿಮಳ ಬರ್ತದೆ. ಇದೆಲ್ಲ ಹುರಿದಿದ್ದೆಲ್ಲವನ್ನು ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಣಗಿಸಿರುವಂಥ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು, ಏನಾದರೂ ಹಸಿ ಅಂಶ ಇದ್ದರೆ ಹೋಗಲಿ ಅಂತ. ಇದನ್ನು ಬಿಸಿ ಮಾಡಿ ಮತ್ತದೇ ಪಾತ್ರೆಗೆ ಹಾಕ್ಕೊಳ್ಳೋದು. ಆಮೇಲೆ ಬಿಸಿ ಇರೋವಂಥ ಪ್ಯಾನ್ಗೆ ಹುಣಸೆಹಣ್ಣು ತೊಗೊಂಡಿದ್ದೀವಲ್ವ, ಹುಣಸೆಹಣ್ಣನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ತೇವಾಂಶ ಹೋಗಲಿ ಅಂತ ಹೇಳಿ. ಆಮೇಲೆ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹುರಿದಿದ್ದೆಲ್ಲ ತಣ್ಣಗಾದಮೇಲೆ ಬೆಲ್ಲ ಹಾಕಬೇಕು, ಇಲ್ಲಾಂದರೆ ಬೆಲ್ಲ ಮೆಲ್ಟ್ ಆಗುತ್ತೆ. ಈಗ ಮಸಾಲೆಗಳೆಲ್ಲ ಹುರಿದಾಯಿತು. ಈಗ ಬೇಳೆಗಳನ್ನು ಹುರ್ಕೊಳ್ಳೋಣ. ತೊಗರಿ ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇನ್ಸ್ಟೆಂಟ್ ನಾವು ದಾಲ್ ಮಿಕ್ಸ್ ಪೌಡರ್ ಮಾಡಿಟ್ಕೊಂಡ್ರೆ ನಮಗೆ ಅರ್ಜೆಂಟ್ ಇರುವಾಗ ಈ ಪೌಡ್ರನ್ನು ಹಾಕಿ ನಾವು ಬೇಳೆ ಸಾರೆಲ್ಲ ಮಾಡ್ಕೊಳ್ಬೋದು. ಅಥವಾ ಮಕ್ಕಳು ಹೊರಗಡೆ ಹೋಗ್ತಿದ್ದಾರೆ, ಬೇರೆ ಕಡೆ ಜಾಬಿಗಿದ್ದಾರೆ, ಪಿ ಜಿಲಿದ್ದಾರೆ, ಏನಾದರೂ ಅವರಿಗೆ ಊಟಕ್ಕೆ ತೊಂದರೆ ಆಗ್ತದೆ ಅಂದರೆ ನಾವು ಈ ರೀತಿ ದಾಲ್ ಮಿಕ್ಸ್ ಪೌಡ್ರನ್ನು ಮಾಡಿ ಅವ್ರಿಗೆ ಕೊಟ್ಟರೆ ಅವರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭವಾಗುತ್ತೆ. ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾನೀಗ ಹುರಿದು ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ನಾನು ಒಂದೊಂದಾಗಿ ಬೇಳೆಗಳನ್ನು ಹುರ್ಕೊಳ್ತಾ ಇದ್ದೀನಿ. ಬೇಳೆಗಳು ಸಹ ಬೇರೆ ಬೇರೆದಾಗಿ ಹುರ್ಕೊಳ್ಬೇಕು. ಹುರಿದಾದ ನಂತರ ನಾವು ಈ ಬೇಳೆಗಳನ್ನು ಅದಕ್ಕೆ ಹಾಕಿ ನಾವು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ಹೊಸದಾಗಿ ಅಡುಗೆ ಮಾಡೋರು, ಹೆಚ್ಚಾಗಿ ಅವರು ಟೇಸ್ಟ್ ಬರ್ತಾ ಇಲ್ಲ ಅಡುಗೆಗೆ ಅಂದಾಗ ಈ ರೀತಿ ಅವರು ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರನ್ನು ಮಾಡಿಟ್ಕೊಂಡಾಗ ಅವರು ಈಸಿಯಾಗಿ ದಾಲ್ ಮಾಡ್ಬೋದು. ರುಚಿದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ತೊಗರಿಬೇಳೆ ಹುರಿದು ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಸೂರ್ ದಾಲನ್ನು ಹುರಿತೀನಿ. ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು. ಇದು ಸಣ್ಣ ಉರಿಯಲ್ಲೇ ಹುರಿಬೇಕು, ಇಲ್ಲಾಂದರೆ ಬೇಳೆ ಹೊತ್ತಿ ಹೋಗುತ್ತೆ. ನೋಡಿ, ಪಾತ್ರೆಗೆ ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಬಿಸಿ ಬಿಸಿಯಾಗಿ ಮಿಕ್ಸರ್ಗೆ ಹಾಕಿದರೆ ಮಿಕ್ಸರ್ ಜಾರ್ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಈಗ ಮಸೂರು ದಾಲ್ ಕೂಡ ಹುರಿದು ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹೆಸರು ಬೇಳೆ ಹುರಿತಾ ಇದ್ದೀನಿ. ಹೆಸರು ಬೇಳೆನೂ ಸಹ ಸ್ವಲ್ಪ ಹೊತ್ತು ಹುರಿಬೇಕು, ಸಣ್ಣ ಉರಿಯಲ್ಲಿ ಹಸಿ ವಾಸನೆ ಹೋಗುವವರೆಗೂ. ಇವಾಗ ನೋಡಿ ಬೇಳೆಗಳೆಲ್ಲ ಹುರಿಯುವಂಥ ಕೆಲಸ ಮುಗೀತು. ಮಸಾಲೆ ಪದಾರ್ಥಗಳನ್ನು ಹುರಿದಾಯಿತು. ಇವಾಗ ಇದನ್ನು ತಣ್ಣಗಾಗಲು ಒಂದು ಅರ್ಧ ಗಂಟೆ ನಾವು ಇಟ್ಟರೆ ಸಾಕು. ಸ್ವಲ್ಪ ತಣ್ಣಗಾಗುತ್ತೆ, ತುಂಬ ತಣ್ಣಗಾಗೋದೇನು ಬೇಡ. ಸ್ವಲ್ಪ ಉಗುರು ಬೆಚ್ಚಿರುವಾಗಲೇ ಸ್ವಲ್ಪ ತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಬಹಳ ನಾವು ಹಿಟ್ಟು ಥರ ಪೌಡ್ರ್ ಮಾಡಬಾರ್ದು. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕಿ ಇಟ್ಕೊಳ್ಬೇಕು. ಡಬ್ಬದಲ್ಲಿ ಹಾಕಿ ಒಗ್ಗರಣೆ ಮಾಡೋದು ಯಾವ ರೀತಿ ಅಂತ ನೋಡಿ. ಮೊದಲು ನಾನು ತುಪ್ಪ ಬಿಸಿ ಮಾಡಿಕೊಂಡೆ, ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕಿ ಎರಡನ್ನೂ ಸಹ ಚೆನ್ನಾಗಿ ಚಟಪಟ ಸಿಡಿದಾದ ನಂತರ ನಾನು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಒಣಮೆಣಸಿನ್ಕಾಯನ್ನು. ಅದನ್ನು ಸಹ ಚೆನ್ನಾಗಿ ಹುರಿಬೇಕು. ಯಾವುದೇ ರೀತಿ ತೇವಾಂಶ ಇದಕ್ಕೆ ಸೇರಬಾರ್ದು, ಇಲ್ಲಾಂದರೆ ಪುಡಿ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ನಾನು ಇದಕ್ಕೆ ಸ್ವಲ್ಪ ಒಣದಾಗಿರೋ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೊದಲೇ ಒಣಗಿಸಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ನಾವು ಬೇಳೆ ಸಾಂಬಾರು ಮಾಡುವಾಗ ಯಾವುದೇ ರೀತಿ ನಮಗೆ ಒಗ್ಗರಣೆ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಕುಕ್ಕರಿಗೆ ಹಾಕಿ ನಾವು ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಳ್ಬೋದು. ಇವಾಗ ಪುಡಿ ಏನಿರುತ್ತಲ್ಲ ಮಾಡಿಟ್ಟಿರೋದು, ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಎಲ್ಲ ಒಗ್ಗರಣೆ ನೋಡಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಇದನ್ನು ಇವಾಗಲೂ ಹಾಕ್ಕೊಳ್ಬೋದು, ನಾವು ಮಿಕ್ಸರ್ ಪೌಡ್ರ್ ಮಾಡುವಾಗಲೂ ಹಾಕ್ಕೊಳ್ಬೋದು. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರ್ ಮಾಡೋದನ್ನು ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.